ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ನಡುವೆಯೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವಾಹನ ಖರೀದಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಮೈಲೇಜ್ಗಾಗಿ ಜನ ಇತ್ತೀಚೆಗೆ CNG ವಾಹನಗಳತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಇದೇ ಬೆಂಗಳೂರಿನಲ್ಲಿ CNG ವಾಹನಗಳು ಈಗ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ನಗರದಲ್ಲಿ ಸಿಎನ್ಜಿ ಗ್ಯಾಸ್ ಸಮಸ್ಯೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಉದ್ದ ಕ್ಯೂ. ಸಿಎನ್ಜಿ ಬಂಕ್ ಸಂಖ್ಯೆ ಹೆಚ್ಚಿಸುವಂತೆ ವಾಹನ ಮಾಲೀಕರ ಮನವಿ. ಒಂದೆಡೆ ಮಾರುದ್ದ ಕ್ಯೂನಲ್ಲಿ ನಿಂತಿರೋ ವಾಹನಗಳು, ಮತ್ತೊಂದೆಡೆ ರೋಡ್ನಲ್ಲಿ ಈ ಕ್ಯೂನಿಂದಾಗಿರೋ ಟ್ರಾಫಿಕ್ ಜಾಮ್. ಈ ದೊಡ್ಡದಾದ ವಾಹನಗಳು ಸಾಲುಗಟ್ಟಿ ನಿಂತಿರೋದು ಸಿಎನ್ಜಿ ಗ್ಯಾಸ್ಗಾಗಿ. ಸಿಎನ್ಜಿ ಅಂದ್ರೆ ಕಂಪ್ರೆಸರ್ಡ್ ನ್ಯಾಚುರಲ್ ಗ್ಯಾಸ್. ಪ್ರಮುಖವಾಗಿ ಈ ಸಿಎನ್ಜಿಯನ್ನ ಇತ್ತೀಚಿನ ದಿನಗಳಲ್ಲಿ ಬರುವ ಬಹುತೇಕ ಆಟೋಗಳಲ್ಲಿ, ಕಾರು ಮತ್ತು ಬೈಕ್ಗಳಲ್ಲಿ ಬಳಸಲಾಗುತ್ತದೆ. ಪೆಟ್ರೋಲ್ ಡೀಸೆಲ್ಗಳಿಗೆ ಹೋಲಿಸಿದ್ರೆ ಸಿಎನ್ಜಿ ಬೆಲೆಯೂ ಕಡಿಮೆ, ಹೆಚ್ಚು ಮೈಲೇಜ್ ಬರುತ್ತೆ. ಹೀಗಾಗಿ ಹೆಚ್ಚು ಜನ ಬಳಸುತ್ತಿದ್ದಾರೆ. ಆದರೆ ಬೆಂಗಳೂರು ನಗರದ ಒಳಗೆ ಸಿಎನ್ಜಿ ಬಂಕ್ಗಳ ಸಂಖ್ಯೆ ಕಡಿಮೆಯಾಗಿದೆ. ನಗರದಲ್ಲಿ ಒಟ್ಟು 2 ಲಕ್ಷ ಆಟೋಗಳು, ಸಾವಿರಾರು ಟ್ಯಾಕ್ಸಿಗಳಿವೆ. ಆದರೆ ಸಿಎನ್ಜಿ ಬಂಕ್ಗಳ ಸಂಖ್ಯೆ ಕೇವಲ 77 ಇದೆ. ಹೀಗಾಗಿ ಕಿಲೋಮೀಟರ್ ಉದ್ದಕ್ಕೆ ವಾಹನ ಸವಾರರು ಗ್ಯಾಸ್ಗಾಗಿ ಕಾಯೋ ಸ್ಥಿತಿ ಎದುರಾಗಿದೆ. ಬೆಂಗಳೂರು ನಗರದ ಡ್ರೈವರ್ಗಳಿಗೆ CNG ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಕೂಡ ಚಳಿಗಾಲದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು CNG ಗ್ಯಾಸ್ಗಳ ಕೊರತೆ ಉಂಟಾಗ್ತಾ ಇದೆ. ಅದರಲ್ಲೂ ಬೆಂಗಳೂರು ನಗರ ಭಾಗದಲ್ಲಿ ಮಲ್ಲೇಶ್ವರಂನಲ್ಲಿ ಮಾತ್ರ ಈ ಒಂದು CNG ಪೆಟ್ರೋಲ್ ಬಂಕ್ ಇದ್ದು, ಪ್ರಮುಖವಾಗಿ ಆಟೋ ಇರಬಹುದು, ಬೈಕ್ ಇರಬಹುದು, ಎಲ್ಲೋ ಬೋಟ್ ಟ್ಯಾಕ್ಸಿ ಡ್ರೈವರ್ಗಳು ಈ ಒಂದು CNG ಗ್ಯಾಸನ್ನೇ ನೆಚ್ಕೊಂಡಿದ್ದಾರೆ. ಅವರಿಗೆ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೋಡಬಹುದಾಗಿದೆ, ಕಿಲೋಮೀಟರ್ ಗಂಟ್ಲೆ ಆಟೋದವರು ಇರಬಹುದು, ಟ್ಯಾಕ್ಸಿಗಳಿರ್ಬೋದು, ಬೈಕ್ ಸವಾರರು ಕೂಡ ನಿಂತ್ಕೊಂಡು ವೇಟ್ ಮಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ವೆಹಿಕಲ್ ಸವಾರರು ನಿಂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜಾಮ್ ಕೂಡ ಆಗ್ತಾ ಇದೆ. ಈ ಒಂದು ಜಾಮನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪ್ರಮುಖವಾಗಿ 1 ಗಂಟೆ 2 ಗಂಟೆಗಳ ಕಾಲ ನಾವು ವೇಟ್ ಮಾಡ್ತಾ ಇದ್ದೇವೆ, ನಮಗೆ CNG ಗ್ಯಾಸ್ ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪ ಕೂಡ ಇಲ್ಲಿರ್ತಕ್ಕಂತಹ ಡ್ರೈವರ್ಗಳಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ನಾವು ಇಲ್ಲಿ ಸರೌಂಡಿಂಗಲ್ಲಿ 7 ಕಿಲೋಮೀಟರ್ನಲ್ಲಿ ಸುತ್ತಮುತ್ತ ಯಾವುದೇ ರೀತಿಯಿಂದಲೂ ಕೂಡ ಬಂಕ್ ಇಲ್ಲ. ಹೀಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ. ಇಲ್ಲಿರ್ತಕ್ಕಂತಹ ಆಟೋ ಡ್ರೈವರ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಇವಾಗ ಎಷ್ಟು ಸಮಸ್ಯೆ ಆಗ್ತಾ ಇದೆ CNG ಗ್ಯಾಸ್? CNG ಎಲ್ಲೂ ಸಿಗ್ತಿಲ್ಲ, ಒಟ್ಟಿಗೆ ಬೇಕಾದ ಜಾಗದಲ್ಲಿ ಎಲ್ಲೂ ಸಿಗಲ್ಲ. ಏನು ಮಾಡೋದು, ಇವಾಗ ಹುಡುಕಿ ಹೋಗ್ಬೇಕು ಒಂದು 10 ಕಿಲೋಮೀಟ್ರ್ CNGನ. ಓಕೆ, ಹಾಂ, ಏನು ಹೇಳ್ತೀರಾ ಸರ್? ಬಂಕ್ಗಳು ಹೆಚ್ಚಾಗಲಿ ಅಂತೀರಾ? ಏನು ಬಂಕ್ಗಳು ಇನ್ನೂ ಜಾಸ್ತಿ ಆಗ್ಬೇಕು CNG. ಓಕೆ, ಹಾಂ, ಎಷ್ಟು ಅವರಿಂದ ಕಾಯ್ತಾ ಇದ್ದೀರಾ? ನಾವು ಇಲ್ಲಿ ಬಂದೊಂದು 1/4 ಗಂಟೆ ಆಯ್ತಲ್ಲ. ಬಂಕ್ಗಳು ಕಮ್ಮಿ ಮೇಡಮ್, ಇನ್ನೇನು ಇಲ್ಲ. ಬಂಕ್ಗಳು ಮಾಡಿದ್ರೆ CNG ಸಿಗುತ್ತೆ, ಬಂಕ್ಗಳೇ ಕಮ್ಮಿ. ನೋಡಿ ಇಲ್ಲಿ ಮಾಡಿದ್ದಾರೆ, ಫುಲ್ಲು ಜಾಮು. ಪೊಲೀಸರು ನಿಲ್ಸಕ್ಕೆ ಬಿಡಲ್ಲ. ಬೇರೆ ಕಡೆ ಎಲ್ಲೂ ಬಂಕ್ ಇಲ್ಲ. ಅದು ಬಿಟ್ಟರೆ BTM, HSR ಆ ಕಡೆ ಎಲ್ಲ ಹೋಗ್ಬೇಕು. ಈ ಕಡೆ ಸರೌಂಡಿಂಗಲ್ಲಿ ಒಂದು ಬಂಕ್ ಇಲ್ಲ. ಒಳ್ಳೆ ಜಾಗ ನೋಡಿ ಬಂಕ್ ಮಾಡ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ. 1 hour ವೆಯ್ಟ್ ಮಾಡ್ತೀವಿ, ಏನು ಮಾಡೋದು ಹೇಳಿ. ಪೆಟ್ರೋಲಲ್ಲಿ ಬಂದಿದ್ದೀರಿ ಮೇಡಮ್, ಗ್ಯಾಸು ಇಲ್ಲ. ಇವಾಗ ಗ್ಯಾಸ್ ಹಾಕಲ್ಲ ಹೋಗಂದ್ರೆ ನಮ್ಮ ಎಷ್ಟು ತೊಂದರೆ ಆಗುತ್ತೆ. ನೀವು ಹೋಗಂದ್ರೆ ಆನ್ ಮಾಡಿ ತೋರಿಸ್ತೀನಿ, ಕೀ ನೋಡಿ. ಪೆಟ್ರೋಲಲ್ಲಿ ಇದ್ದೀನಿ, 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 10 ಕಿಲೋಮೀಟ್ರ್ ಓಡಿಸೋದು. ಅದೇ 100 ರೂಪಾಯಿ ಗ್ಯಾಸ್ ಹಾಕಿದ್ರೆ ನಾವು ಹೆಂಗೋ ಒಂದು 600-700 ರೂಪಾಯಿ ದುಡ್ಡು ಬಿಡ್ಬೋದು ಮೇಡಮ್. ಅದಕ್ಕೆ ನಾವು ಹೇಳಿದೆ, ನಮ್ಮ ತೊಂದರೆ ಏನಂದರೆ ದೂರ ಇದೆ. ಇವಾಗ ಹೋದರೆ ನಾವು ಮಾರ್ಕೆಟ್ ಹೋಗ್ಬೇಕು, ಇಲ್ಲಾಂದರೆ ವಿಜಯನಗರ ಹೋಗ್ಬೇಕು, ಇಲ್ಲಾಂದರೆ ನಾಗವಾರ, ತನಿಸಂದ್ರ ಆ ಕಡೆ ಹೋಗ್ಬೇಕು. ತುಂಬ ಕಡಿಮೆ ಮೇಡಮ್, ಸಿಟಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇಷ್ಟು ಸಿಟಿಯಲ್ಲಿ ಎಲ್ಲೂ CNG ಬಂಕ್ಗಳಿಲ್ಲ. ಇದು ಒಂದಿದೆ ನಮಗೆ, ಇದು ಒಂದಿದೆ ಅನುಕೂಲ ಆಗುತ್ತೆ ಅಷ್ಟೇ ನಮಗೆ. ಇವಾಗ ಹಾಕೋ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಬಂದು ಮಿನಿಮಮ್ ಒಂದು 1/2 hour ಆಯ್ತು ಮೇಡಮ್. ಬರೀ 1/2 hour ಇಂದ ಬರೀ 3-4 ಗಾಡಿ ಮೂವ್ ಆಗಿದೆ ಅಷ್ಟೇ. ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಟ್ರಾಫಿಕ್ ಆಗಲ್ಲ, ಏನಾಗಲ್ಲ ಮೇಡಮ್. ಸಿಗ್ತಾ ಇಲ್ಲ ಮೇಡಮ್, ಕರೆಕ್ಟಾಗಿ ಸಿಗ್ತಾ ಇಲ್ಲ ನಮಗೆ. ಎಲ್ಲ ಬೋಟ್ ಡ್ರೈವರ್ ಸಿಗ್ತಾ ಇಲ್ಲ ಮೇಡಮ್. ಆದರೂ CNG ಬಂಕ್ ಕಮ್ಮಿ ಇದೆ ಮೇಡಮ್ ಬೆಂಗಳೂರಲ್ಲಿ ಹೆಚ್ಚಾಗಿ ನಗರದ ಹೊರಭಾಗದಲ್ಲಿ CNG ಬಂಕ್ಗಳಿವೆ. ನಗರದ ಒಳಗೆ ಇರೋ ಬಂಕ್ಗಳು ಸುಮಾರು 7-8 ಕಿಲೋಮೀಟರ್ಗೆ ಒಂದರಂತೆ ಇದ್ದು, ಇರೋ ಬಂಕ್ಗಳ ಮುಂದೆ ಬಾಡಿಗೆ ಬಿಟ್ಟು ತಾಸುಗಟ್ಟಲೆ ಕಾಯೋ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಬಂಕ್ಗಳ ಮುಂದಿನ ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಚಳಿಗಾಲವಾಗಿರೋದ್ರಿಂದ ಹೆಚ್ಚಿನ ಪ್ರೆಷರ್ ಇರೋ CNG ಬಂಕ್ಗಳತ್ತ ಚಾಲಕರು ಮುಖ ಮಾಡ್ತಿದ್ದಾರೆ. ಬಂಕ್ಗಳ ಸಂಖ್ಯೆ ಹೆಚ್ಚಿಸಿ ಅಂತ ಆದರ್ಶ ಆಟೋ ಯೂನಿಯನ್ ಅಧ್ಯಕ್ಷ ಮಂಜುನಾಥ್ ಮನವಿ ಮಾಡಿದ್ದಾರೆ. ಈಗ CNGಲಿ ಏನಾಗ್ತಿದೆ, ಆಟೋ ಚಾಲಕರಿಗೆ ಹೈ ಪ್ರೆಷರ್ ಅಂದರೆ 200 ಮೇಲೆ ಇದ್ದರೆ ಅವ್ರ ಗಾಡಿ ಮೈಲೇಜು ಚೆನ್ನಾಗಿ ಬರುತ್ತೆ ಮತ್ತು ಕಾಸು ಕಡಿಮೆ ಆಗುತ್ತೆ. ಸೊ 200ಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ಡ್ರೈವರ್ಗೆ ಸರಾಸರಿ ಒಂದು 100 ರೂಪಾಯಿ ಲಾಸ್ ಆಗುತ್ತೆ. ಪ್ರೆಷರ್ ಕಡಿಮೆ ಇದ್ದರೆ ಗಾಡಿಗೆ ಇವ್ರದ್ದು ಲಾಸ್ ಆಗುತ್ತೆ, ಬರೀ ಏರ್ ಪಾಸ್ ಆಗ್ತಾ ಇರ್ತದೆ. ಹಾಗಾಗಿ ಡ್ರೈವರ್ಗಳು ಎಲ್ಲಿ ಹೈ ಪ್ರೆಷರ್ ಇರುತ್ತೆ
ಅಲ್ಲಿ ಹೋಗಿ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಈ ಸಮಸ್ಯೆಯಿಂದ ಕೆಲವರು ಹೈ ಪ್ರೆಷರ್ ಇದ್ದರು ಅದನ್ನು ಇದೊಂದು ಕಂಪ್ಲೇಂಟ್ನ ನಾವು ರೈಸ್ ಮಾಡ್ಬೇಕಂತ ಇದ್ವಿ. ಒಂದು ಪ್ರೆಸ್ ಮೀಟ್ ಮಾಡಿ ಇದನ್ನು ಸರಿ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಹೈ ಪ್ರೆಷರು ಇಲ್ಲ ಅಂತಂದರೆ ಡ್ರೈವರ್ಗಳಿಗೆ ಲಾಸ್ ಆಗುತ್ತೆ 100 ರೂಪೀಸ್ ಹತ್ತಿರ. ಸೊ ಹಾಗಾಗಿ ಚಾಲಕರು ಎಲ್ಲಿ ಹೈ ಪ್ರೆಷರ್ ಅಲ್ಲೋಗಿ ನಿಂತ್ಕೊಂಡು ಜನ ಕ್ಯೂ ಆಗ್ತಾ ಇದೆ. ಒಟ್ನಲ್ಲಿ ಸಿಎನ್ಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕಾದು ಕಾದು ಹೈರಾಣಾಗುತ್ತಿದ್ದಾರೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.